ಶುಗರ್ಸ್ ಲಿಮಿಟೆಡ್ ಶ್ರೀನಿವಾಸಪುರ ವತಿಯಿಂದ ಈಗ ನಮ್ಮ ಏರಿಯಾದಲ್ಲಿ ಹೆಚ್ಚು ಕಮ್ಮಿ ನಮ್ಮ ಫ್ಯಾಕ್ಟ್ರಿ ಭಾಗದಲ್ಲಿ 4 ಲಕ್ಷ ಟನ್ ಕಬ್ಬಾಗಿದೆ. ನಮ್ಮ ನಿರೀಕ್ಷೆ ಇರೋದು 6 ರಿಂದ 8 ಲಕ್ಷ ಟನ್ ಕಬ್ಬಾಗಬೇಕು ಅಂತ. ಈಗ ನಾವು ನಿರೀಕ್ಷೆ ಪಟ್ಟಂಗೆ ನಾವು ಕಬ್ಬು ಮಾಡಬೇಕಂದ್ರೆ ಕಮ್ಮಿ ಖರ್ಚಲ್ಲಿ ರೈತರಿಗೆ ಕಬ್ಬಲ್ಲಿ ಜಾಸ್ತಿ ಆದಾಯ ಆಗಬೇಕು ಅಂತ ನಾವು ಮಾಡಿ ತೋರಿಸಿದ್ರೆ ಮಾತ್ರ ರೈತರು ಕಬ್ಬಿನ ಏರಿಯಾ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಾವು ಕಮ್ಮಿ ಖರ್ಚಲ್ಲಿ ಜಾಸ್ತಿ ಕಬ್ಬು ಬೆಳಿಬೇಕಂದ್ರೆ ನಾವು ಮಿಷಿನ್ ಏನು ತಂತ್ರಜ್ಞಾನ ಇದೆ, ಮಿಷಿನ್ ತಂತ್ರಜ್ಞಾನಕ್ಕೆ ಹೋಗಬೇಕು. ಸಾಲು ಹೊಡೆಯೋದ್ರಿಂದ ಹಿಡಿದು ಭೂಮಿ ರೆಡಿ ಮಾಡೋದ್ರಿಂದ ಹಿಡಿದು ಕಬ್ಬು ಕಟಾವಾಗೋ ತನಕ ನಾವು ಒಂದು ಮಿಷಿನಲ್ಲಿ, ಯಾಕಂದರೆ ಲೇಬರ್ಗಳು ಬರ್ತಾ ಕಮ್ಮಿ ಆಗ್ತಾ ಇದ್ದಾರೆ. ಆಮೇಲೆ ಎತ್ತಲ್ಲಿ ವ್ಯವಸಾಯ ಮಾಡೋದು, ಭೂಮಿ ರೆಡಿ ಮಾಡ್ಕೊಳ್ಳೋದು, ಸಾಲು ಹೊಡಿಕೊಳ್ಳೋದು ದಿನ ಏನಾಗ್ತಾಯಿದೆ ಅಂದರೆ ಎತ್ತು ಯೂಸ್ ಮಾಡ್ಕೊಂಡು ಮಾಡೋದು ಖರ್ಚು ಜಾಸ್ತಿ ಆಗ್ತಾಯಿದೆ. ಆಮೇಲೆ ದನಗಳು ಯಾರು ಜಾಸ್ತಿ ಈಗ ಸಾಕ್ತಾ ಇಲ್ಲ. ಹಾಗಾಗಿ ನಾವು ಕಂಪ್ಲೀಟಾಗಿ ಮಿಷಿನ್ ತಂತ್ರಜ್ಞಾನವನ್ನೇ ಉಪಯೋಗಿಸ್ಕೊಂಡು ನಾವು ಕಬ್ಬನ್ನು ಬೆಳಿಬೇಕು ಅಂತ ನಮ್ಮ ಕಾರ್ಖಾನೆ ಉದ್ದೇಶ ಮಾಡಿಕೊಂಡು ಈ ಭೂಮಿ ರೆಡಿ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋ ತನಕ ನಾವು ಮಿಷಿನಲ್ಲೇ ಮಾಡಬೇಕು. ಈಗ ಇವತ್ತು ಈ ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ಇದು ಬಾಗೂರು ಹೋಬಳಿ ಮರುಗೂರು ಊರು, ಮರುನಹಳ್ಳಿ ಊರು. ನಾವು ಇಲ್ಲಿ ಒಂದು ಮಿಷಿನ್ ಹಾರ್ವೆಸ್ಟಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ವರ್ಷ ಮಳೆನೂ ಕಮ್ಮಿ ಇರೋದ್ರಿಂದ ಮಿಷಿನ್ ತಂತ್ರಜ್ಞಾನವನ್ನು ನಾವು ಉಪಯೋಗಕ್ಕೆ ಅನುಕೂಲ ಆಗಿರ್ತದೆ. ಹಾಗಾಗಿ ನಾವು ನಮ್ಮ ಜಿಲ್ಲೆಯಲ್ಲೇ ಒಬ್ಬ ರೈತರನ್ನ ಕನ್ವಿನ್ಸ್ ಮಾಡಿ ಮಿಷಿನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ ನಾವು ಈ ವಿಡಿಯೋ ಮುಖಾಂತರ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ಮಿಷಿನ್ ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ ಕೆಲವೊಂದು ಕಂಡೀಷನ್ಸ್ಗಳು ಬೇಕು. ಏನೇನು ಇದ್ದರೆ ಭೂಮಿಯಲ್ಲಿ ನಾವು ಮಿಷಿನ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಅದರಲ್ಲಿ ಮೊದಲನೇದಾಗಿ ನಾವು ಮಿಷಿನ್ ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ ಫಸ್ಟ್ ಏನಪ್ಪ ಅಂದರೆ, ಈಗ ನಾವು ಲೇಬರ್ ಕೊಟ್ಬಿಟ್ಟು ನಾವು ಕಟಾವು ಮಾಡಿಸಿದ್ರೆ 1 ಎಕರೆ ಕೊಟ್ಟು ಮಿನಿಮಮ್ ಅಂದರೆ 2 ರಿಂದ 3 ದಿವಸ ಬೇಕು. 60 ಟನ್ಗಿಂತ ಮೇಲೆ ಹೋಗ್ತದೆ ಅಂದರೆ 3 ದಿವಸ ಬೇಕೇ ಬೇಕು. ಬಟ್ ಈ ಮಿಷಿನ್ ಉಪಯೋಗಿಸ್ಕೊಂಡು ನಾವು ಹಾರ್ವೆಸ್ಟಿಂಗ್ ಮಾಡಿದ್ರೆ 1 ದಿವಸದಲ್ಲಿ 30 ಹೋಗೋಕ್ಕೆ ಕೂಳೆ ನಾವು ಡಿಸ್ಟರ್ಬ್ ಆಗ್ತಂಗೆ ಕೂಳೆ ಮೇಂಟೈನ್ ಮಾಡಿಕೊಂಡು ನಾವು ಇಷ್ಟು ಕೂಳೆನೂ ಚೆನ್ನಾಗಿ ಬರಬೇಕಂದ್ರೆ 4 ಇಳಿ ಬೇಕೇ ಬೇಕು. ಯಾಕಂದರೆ ನೀವು ನೋಡ್ತಾ ಇದ್ದೀರಾ ಮಿಷಿನ್ ಈ ಕಡೆ ಹಿಂದ್ಗಡೆ ಮಿಷಿನ್ ಹೋಗೋಕ್ಕೂ ಅನುಕೂಲ ಆಗ್ತದೆ, ಪಕ್ಕದಲ್ಲಿ ಇನ್ಫೀಡರ್ ಏನು ಹೋಗ್ತದೆ ಅದಕ್ಕೂ ಅನುಕೂಲ ಆಗ್ತದೆ. 4 ಇಳಿ ಬೇಕೇ ಬೇಕು. ಎರಡನೇದು ಏನಪ್ಪ ಅಂದರೆ, ನಾವು ಅರ್ತಿಂಗಪ್ಪ ಅಂದರೆ ಕನ್ನಡದಲ್ಲಿ ನಾವು ಬೋರ್ ಏರಿಸ್ತೀವಲ್ಲ, ಅಂದರೆ ಮಣ್ಣು ಮಾಡ್ತೀವಿ, ಮುರಿ ಮಾಡ್ತೀವಿ. 3-4 ತಿಂಗಳಿಗೆ 4 ತಿಂಗಳಿಗೆ ಫೈನಲ್ ಆಗಿ ನಾವೇನು ಮಣ್ಣು ಏರಿಸ್ತೀವಿ ಅದು ಮಣ್ಣು ಕರೆಕ್ಟಾಗಿ ಏರಿಸಿರ್ಬೇಕು. ಮಣ್ಣು ಕರೆಕ್ಟಾಗಿ ಏರಿಸ್ಬಿಟ್ರೆ ಆ ಮಿಷಿನ್ ಬ್ಲೇಡ್ಗಳು ಭೂಮಿ ಲೆವೆಲ್ಗೆ ಕೊಚ್ತದೆ. ಆಮೇಲೆ ಇದರಿಂದ ಎರಡನೇದು. ಮೂರನೇದು, ಗದ್ದೆಗಳು ಕಂಪ್ಲೀಟಾಗಿ ಒಣಗಿರಬೇಕು. ಒಂಚೂರು ನೀರಂಶ ಇದೆ ಅಂದರೆ ಈ ಮಿಷಿನ್ ಸಿಕ್ಕಾಕೋಗ್ಬಿಡ್ತದೆ ಹೋಗೋದಿಲ್ಲ. ಕಂಪ್ಲೀಟಾಗಿ ಡ್ರೈ ಇರಬೇಕು. 4 ಅಡಿ ಹಾಕಬೇಕು. ಎರಡನೇದು ಹೋದಂದರೆ ಮಣ್ಣು ಏರಿಸಿರಬೇಕು. ಮೂರನೇದು ಡ್ರೈ ಆಗಬೇಕು. ಈ 3 ಇಂಪಾರ್ಟೆಂಟ್ ಕಂಡೀಷನ್ ಇದ್ದರೆ ನಾವು 1 ಎಕರೆ ಅಲ್ಲ ಅರ್ಧ ಎಕರೆ ಇದ್ರೂ ನಾವು ಮಿಷಿನಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಬೋದು. ಇದರಿಂದ ಬೆನಿಫಿಟ್ ಏನೇನಪ್ಪ ಆಗುತ್ತೆ ಅಂದರೆ, ನೋಡಿ ಕೂಳೆಗೆ ನಾವೇನು ಹೇಳ್ತೀವಿ ಅಂದರೆ, ಲೇಬರ್ ಹಾರ್ವೆಸ್ಟಿಂಗ್ ಮಾಡ್ತಾರಲ್ಲ ಅದಾದಮೇಲೆ ರೈತರಿಗೆ ಏನು ಹೇಳ್ತೀವಿ, ಭೂಮಿ ಈ ಮಿಷಿನ್ ಹಾರ್ವೆಸ್ಟಿಂಗ್ ನಾವು ಮಾಡೋದ್ರಿಂದ ಆಟೋಮೆಟಿಕ್ ಕೂಳೆ ಏನಿದೆ ಭೂಮಿ ಲೆವೆಲ್ಲಿಗೆ ಕೊಚ್ತದೆ. ನಿಮಗೆ ಕೂಳೆಯಲ್ಲಿ ಬೆಳೆ ಏನು ಬರ್ತದೆ ಅದು ಪೈರು ಭೂಮಿ ಒಳ್ಳಿಕ್ಕಿಂತ ಬರ್ತದೆ. ಹಾಗಾಗಿ ತೆಂಗಬ್ಬಲ್ಲಿ ಎಷ್ಟು ಇಳುವರಿ ಬರ್ತದೆ ನಿಮಗೆ ಕೂಳೆಯಲ್ಲೂ ಅಷ್ಟು ಇಳುವರಿ ಬರ್ತದೆ. ಎರಡನೇದೇನಪ್ಪ ಅಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಸಾಯಿಲ್ ಹೆಲ್ತ್ ಕಾಪಾಡಬೇಕು, ಮಣ್ಣು ನಾವು ಶುದ್ಧ ಇಟ್ಕೊಂಡಿರಬೇಕು ಅನ್ನೋಕ್ಕೆ ಏನು ಹೇಳ್ತೀವಿ, ತರಗಣ ನೀವು ಸುಡಬೇಡಿ. ಆಲ್ಮೋಸ್ಟ್ 80 ಭಾಗ ರೈತರು ತರಗಣ ಸುಡ್ತಾರೆ. ತರಗಣ ಸುಡಬೇಡಿ ಅಂತೀವಿ. ಬಟ್ ಸುಡಬಾರ್ದು ಅಂದರೆ ತರಗಣ ಮ್ಯಾನೇಜ್ ಮಾಡಬೇಕು, ತರಗಣ ಕರಗಿಸ್ಬೇಕು. ಅದಕ್ಕೆ ನಾವೇನು ಹೇಳ್ತೀವಿ, ಇಂಪಾರ್ಟೆಂಟಾಗಿ ನೀವು ಮಿಷಿನ್ ಡ್ರಾಯ್ ಶೆಡರ್ ಯೂಸ್ ಮಾಡಿಕೊಂಡು ತರಗಣ ಪುಡಿ ಮಾಡಿಸಿ ಅಂತೀವಿ. ಬಟ್ ಮಿಷಿನ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಆಟೋಮೆಟಿಕ್ ತರಗು ಪುಡಿ ಆಗ್ತದೆ. ನಿಮಗೆ ಅದರಿಂದನೂ ಸಹ ಭೂಮಿ ಹೆಲ್ತ್ ಇಂಪ್ರೂವ್ ಆಗ್ತದೆ. ಕೂಳೆ ಭೂಮಿ ಲೆವೆಲ್ ಕೂಳೆ ಕೊಚ್ಚಾಗ್ತದೆ, ಕರಗು ನಿಮಗೆ ಪುಡಿ ಆಗ್ತದೆ. ಇದರಿಂದ ನೀವು ಕೂಳೆ ಬೆಳೆ ಇಳುವರಿನೂ ಸಹ ಜಾಸ್ತಿ ಆಗ್ತದೆ. ಹಾಗಾಗಿ ಇದೊಂದು ಸಣ್ಣ ನಾವು ವಿಡಿಯೋ ಮಾಡಬೇಕು, ನಿಮಗೆ ಮಾಹಿತಿ ಕೊಡೋದಿದ್ದರೆ ಎಲ್ಲ ರೈತರು 4 ಅಡಿ ಮಾಡಿ ಆಮೇಲೆ ಮಣ್ಣನ್ನು ನೀಟಾಗಿ ಏರಿಸಿ ಇವೆರಡು ನೀವು ನಮ್ಮ ತಾಲೂಕಲ್ಲಿ ರೈತರು ಮಾಡಿಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಮಿಷಿನ್ ತಗೊಂಡು ನಿಮ್ಮ ಕಮ್ಮಿ ರೇಟು ಒಂದೇ. ಎಲ್ಲ ರೈತರು ಏನು ಹೇಳ್ತಾರೆ ಅಂದರೆ, ಲೇಬರು ಸ್ಟಾರ್ಟಿಂಗ್ ಬಂದಾಗ 500 ರೂಪಾಯಿ ಕಳೀತಾರೆ.
ಆಮೇಲೆ ಹೋಗ್ತಾ ಹೋಗ್ತಾ 1000 ರೂಪಾಯಿ ಹೋಗ್ತಾರೆ ಅಂತ ಕಂಪ್ಲೇಂಟ್ ಇದೆ ಅಲ್ವಾ. ಯಾಕಂದರೆ ಈಗ ಬೇಸಿಗೆ ಬಂದಂಗೆ ರೈತರ ಲೇಬರ್ ಎಫಿಷಿಯನ್ಸಿ, ಹಾರ್ವೆಸ್ಟಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗ್ತದೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಕಟಾವು ಕೂಲಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಅಕ್ಟೋಬರ್ ಆದಮೇಲೆ ಉತ್ತರ ಕರ್ನಾಟಕದಲ್ಲೆಲ್ಲ ಕಾರ್ಖಾನೆ ಚಾಲು ಆಗ್ತಾರೆ. ಹಾಗೇನು ಮಾಡ್ತಾರೆ, ಕೆಲವೊಂದು ಲೆವೆಲ್ ಅಲ್ಲಿ ಹೋಗ್ಬಿಡ್ತಾರೆ, ಇಲ್ಲೂ ಡಿಮ್ಯಾಂಡ್ ಮಾಡ್ತಾರೆ. ಬಟ್ ಮಿಷಿನ್ ಅಂದರೆ ನಾವು ಸ್ಟಾರ್ಟಿಂಗಿಂದ ಕೊನೆ ತನಕ ನೀವೇನು ರೈತರು ಡಿಮ್ಯಾಂಡ್ ಮಾಡ್ತೀರಾ ಒಂದೇ ರೇಟ್ ಫಿಕ್ಸ್ ಮಾಡಿ ಅಂತ ಮಿಷಿನಲ್ಲಿ ಅದು ಫಿಕ್ಸ್ ಮಾಡ್ಬೋದು. ಸೊ ನಾವು ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ರೈತರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, 4 ಅಡಿ ಮಾಡಿ ಆಮೇಲೆ ನೀಟಾಗಿ ಮಣ್ಣನ್ನು ಏರಿಸಿ 3-4 ತಿಂಗಳಿಗೆ, ಆಮೇಲೆ ಭೂಮಿನ ಕಟಾವು ಟೈಮಲ್ಲಿ ಒಂದು 15 ದಿವಸ 20 ದಿವಸ ಮುಂಚೆ ನೀರು ನಿಲ್ಲಿಸಿದ್ರೆ ಮಿಷಿನ್ ಹಾರ್ವೆಸ್ಟಿಂಗಲ್ಲಿ ಆರಾಮಾಗಿ ನಾವು ಕಬ್ಬನ್ನು ಕಟಾವು ಮಾಡ್ಬೋದು. ಒಂದೇ ರೇಟ್ ಸ್ಟಾರ್ಟಿಂಗು ಒಂದೇ ರೇಟ್ ಫಿಕ್ಸ್ ಮಾಡಿಬಿಟ್ಟು ನಿಮಗೂ ಕಬ್ಬಲ್ಲಿ ಯಥೇಚ್ಛವಾಗಿ ಆದಾಯ ಬಂದಂಗೆ ನಾವು ಮಾಡಿಕೊಡ್ತೀವಿ ಅಂತ ನಮ್ಮ ಕಾರ್ಖಾನೆ ವತಿಯಿಂದ ನಾವು ನಿಮಗೆ ಕೇಳ್ಕೊಳ್ತೀವಿ. ಈಗ ಇಲ್ಲಿ ರೈತರು ಸಹ ಇದ್ದಾರೆ, ಮಿಷಿನ್ ಹಾರ್ವೆಸ್ಟಿಂಗ್ ಆಗ್ತಿರೋ ದೊಡ್ಡ ಪಾರ್ಟಿನೂ ಇದ್ದಾರೆ, ಬೇರೆ ಬೇರೆ ರೈತರು ಇದ್ದಾರೆ. ಒಂದೆರಡು ಒಪಿನಿಯನ್ ಇವ್ರದ್ದು ತಗೊಳ್ಳೋಣ. ಮಿಷಿನ್ ಹಾರ್ವೆಸ್ಟಿಂಗ್ ಏನಾಗ್ತಾ ಇದೆ ಅದು ನೋಡಿಬಿಟ್ಟು ರೈತರಿಗೆ ಏನು ಅನಿಸ್ತಾ ಇದೆ ಅಂತ ಒಂದು ಒಪಿನಿಯನ್ ತಗೊಳ್ಳೋಣ.